ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಹೇಳಿ ಆರೋಪ ಆಗಿತ್ತು. ಅದಕ್ಕೆ ಈಗ ಆದೇಶ ಕೂಡ ಬಂದಿದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಜೈಲಿನಿಂದ ಆರೋಪಿಗಳನ್ನ ಕೋರ್ಟ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸಿಬಿಐ ಭದ್ರತೆಯಲ್ಲಿ ಅಧಿಕಾರಿಗಳು ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಶಿಕ್ಷೆ ಪ್ರಮಾಣವನ್ನ ನೋಡಿ ಮೇಲ್ಮನವಿಯ ಬಗ್ಗೆ ಚರ್ಚೆ ಕೂಡ ಆಗುತ್ತೆ. ವಕೀಲರ ಬಳಿ ಮೇಲ್ಮನವಿ ಬಗ್ಗೆ ವಿನಯ್ ಚರ್ಚೆಯನ್ನ ಮಾಡುವಂತ ಅವಕಾಶ ಇರುತ್ತೆ. ಇಂದು ಕೋರ್ಟ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಇವರಿಗೆ ಎಷ್ಟರ ಮಟ್ಟಿಗೆ ಶಿಕ್ಷೆ, ಎಷ್ಟರ ಪ್ರಮಾಣದಲ್ಲಿ ಶಿಕ್ಷೆಯನ್ನ ನೀಡಬೇಕು ಅನ್ನುವಂತ ಆದೇಶ ಹೊರ ಬರ್ತಾ ಇದ್ದಂತೆ ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಕೀಲರ ಬಳಿ ವಿನಯ್ ಕುಲಕರ್ಣಿ ಚರ್ಚೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ತಮ್ಮದೇನಾದ್ರೂ ಕೆಲವೊಂದಿಷ್ಟು ರೀಸನ್ಗಳಿದ್ರೆ ಅದನ್ನ ಸಬ್ಮಿಟ್ ಮಾಡಬಹುದು. ಅದರ ಆಧಾರದ ಮೇಲೆ ತಮಗೆ ಶಿಕ್ಷೆ ಕಡಿಮೆ ಮಾಡಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋದಕ್ಕೆ ಇವರು ಚರ್ಚೆಯನ್ನ ಮಾಡಬಹುದು. ಜೈಲಿನಿಂದ ಈಗಾಗಲೇ ಆರೋಪಿಗಳನ್ನ ಕೋರ್ಟ್ ಕರೆಗೆ ಕರೆದುಕೊಂಡು ಹೋಗಿ ಅವರನ್ನ ಕೋರ್ಟ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಅವರನ್ನ ಸಿಬಿಐ ಭದ್ರತೆಯಲ್ಲಿ ಅಧಿಕಾರಿಗಳು ಕರೆದುಕೊಂಡು ಶಿಫ್ಟ್ ಮಾಡಿದ್ದಾರೆ. ಇಂದು ಈ ಒಂದು ಮಹತ್ವವಾದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ನಿನ್ನೆ ಬಂದಿರುವಂತಹ ಒಂದು ಆದೇಶದ ಮೇರೆಗೆ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಇವತ್ತು ತನ್ನ ನಿರ್ಧಾರವನ್ನ ತಿಳಿಸುತ್ತೆ. ಅದರ ಆಧಾರದ ಮೇಲೆ ವಿನಯ್ ಕುಲಕರ್ಣಿ ಅವರ ಭವಿಷ್ಯ ನಿರ್ಧಾರವಾಗುವಂಥದ್ದು.